ಹಾಯ್ ಹಲೋ ವೆಲ್ಕಮ್ ಟು ಭಾರತಿ ನಾರಾಯಣ ಸ್ವಾಮಿ ಕನ್ನಡ ಲಾಗ್ಸ್. ಫ್ರೆಂಡ್ಸ್, ಆಫ್ಟರ್ ಲಾಂಗ್ ಟೈಮ್ ಮತ್ತೆ ನನ್ನ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇಷ್ಟು ದಿವಸ ನಾನು ವಿಡಿಯೋಗಳನ್ನ ಮಾಡೋಕ್ಕಾಗಿಲ್ಲ, ಕೆಲವು ಕಾರಣಾಂತರಗಳಿಂದ. ಇನ್ಮೇಲೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಲಾಸ್ಟ್ ಟೈಮು ಅಷ್ಟೇ ನಾನು ಆದಷ್ಟು ವಿಡಿಯೋ ಮಾಡ್ತೀನಿ. ಇನ್ಮೇಲೆ ವೀಕ್ಲಿ 4-5 ವಿಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಅಂದಿದ್ದೆ, ಬಟ್ ಆಗಲಿಲ್ಲ. ಅಂದರೆ ಮಾಡಿದ್ದೀನಿ, ವಿಡಿಯೋ ಫುಲ್ ಸ್ಟಾಪೇ ಮಾಡಿಲ್ಲ. ವಿಡಿಯೋಗಳನ್ನ ಮಾಡಿದ್ದೀನಿ, ಬಟ್ ಎಡಿಟ್ ಮಾಡೋಕ್ಕಾಗಲಿಲ್ಲ. ಕೆಲವು ವಿಡಿಯೋಗಳಿದೆ, ಹಳೆ ವಿಡಿಯೋಗಳಿಂದ ಇದೆ, ಆ ಟೈಮ್ಗೆ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಅವನ್ನೆಲ್ಲ ಎಡಿಟ್ ಮಾಡಿ ಇನ್ನೊಂದು ದಿನ ಒಂದೊಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಏನಂದರೆ ಗುರುವಾರ ರಾಯರ ರಥೋತ್ಸವ ಸ್ಟಾರ್ಟ್ ಆಗಿದೆ. ಆಗಲೇ ಆಲ್ರೆಡಿ 3 ಡೇಸ್ ಆಗಿದೆ ಸ್ಟಾರ್ಟ್ ಆಗಿ. ಇವತ್ತು ಗುರುವಾರ ಆಗಿರೋದ್ರಿಂದ ಇವತ್ತು ನಾನು ಮನೇಲಿ ವಾರ ಮಾಡ್ತಾಯಿದ್ದೆ, ರಾಯರ ವಾರ. ಹಾಗಾಗಿ ವಿಡಿಯೋ ಇವತ್ತಿಂದನೇ ಸ್ಟಾರ್ಟ್ ಮಾಡೋಣ, ಸುಮ್ಮನೆ ದಿನ ನಾಳೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಇನ್ಮೇಲೆ ನಾನು ಬೇಡ, ಒಳ್ಳೆ ವಾರ ಗುರುವಾರ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ಮೇಲೆ ಆದಷ್ಟು ವಿಡಿಯೋಗಳನ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ನಾನು ಲಾಸ್ಟ್ ವಿಡಿಯೋ ಮಾಡಿದ್ದೆ ಅಂದರೆ ನಾವು ಮನೆ ಶಿಫ್ಟ್ ಮಾಡಿದ್ವಿ. ಮನೆ ಶಿಫ್ಟ್ ಮಾಡಿದ್ಮೇಲೆ ಮಾಡಿದ್ದೆ ಅಂದ್ಕೊತೀನಿ. ಅದಾದ್ಮೇಲೆ ಒಂದೆರಡು ವಿಡಿಯೋ ಮಾಡಿದ್ದೆ. ಅದಾದಮೇಲೆ ಮತ್ತೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಪಾಪು ಇದೆಯಲ್ಲ, ಸ್ವಲ್ಪ ಪಾಪುಗೆ ಹೆಲ್ತ್ ಪ್ರಾಬ್ಲಮ್ ಆಯಿತು. ಅದಾಯ್ತು ಇದ್ದಂಗೆ ನಾನು ಸ್ವಲ್ಪ ಲೇಟ್ ಆಯಿತು. ಅದು ಅಲ್ಲದೆ ಮನೇಲಿ ಮಗಳು ಸ್ಕೂಲೆಲ್ಲ ಸ್ವಲ್ಪ ಚೇಂಜ್ ಮಾಡಿದ್ವಿ. ನಾವು ಮನೆ ಶಿಫ್ಟ್ ಮಾಡಿದ್ವಲ್ಲ, ಸ್ಕೂಲ್ಗೆಲ್ಲ ತುಂಬ ದೂರ ಆಗ್ತಾಯಿತ್ತು ಅವಳಿಗೆ. ಹಾಗಾಗಿ ಸ್ಕೂಲೆಲ್ಲ ಶಿಫ್ಟ್ ಮಾಡಿ ಬೇರೆ ಸ್ಕೂಲ್ಗೆ ಹಾಕಿದ್ವಿ. ಸ್ವಲ್ಪ ಅದನ್ನೆಲ್ಲ ಆಗಿಲ್ಲ ವಿಡಿಯೋಗಳನ್ನ ಮಾಡೋಕ್ಕೆ. ಮತ್ತು ಮಗುದು ಕೊಟ್ಟಿರ್ತಿತ್ತು ಲಾಸ್ಟಿಗಳು ಹೇಳಿದೆ, ಅದು ಎಲ್ಲ ವಿಡಿಯೋಗಳು ಮಾಡಿದ್ದೀನಿ ನಾನು. ಆಲ್ಮೋಸ್ಟ್ ವಿಡಿಯೋಗಳನ್ನ ಮಾಡಿದ್ವಿ, ಬಟ್ ಯಾವುದೂ ಅಪ್ಲೋಡ್ ಮಾಡಿಲ್ಲ. ಮಾಡಿ ಅಡುಗೆಲ್ಲ ವಿಡಿಯೋಗಳನ್ನ ಅದನ್ನು ಎತ್ತಿಸ್ಕೊಂಡಿದ್ದೀನಿ. ಆಮೇಲೆ ಅದನ್ನು ವಿಡಿಯೋಗಳನ್ನ ಎಡಿಟ್ ಮಾಡಿ ಹಾಕ್ತೀನಿ. ಅಂದರೆ ವಿಡಿಯೋಗಳನ್ನ ಮಾಡ್ತೀನಿ, ಎಡಿಟ್ ಮಾಡೋಕ್ಕಾಗ್ತಾಯಿಲ್ಲ. ಯಾಕಂದರೆ ನಾನು ವಿಡಿಯೋ ಎಡಿಟ್ ಮಾಡೋ ಟೈಮ್ ಕರೆಕ್ಟಾಗಿ ನನ್ನ ಮಗ ಫೋನ್ ಕೊಡು ಅಂತ ಹೇಳ್ತಾನೆ. ಏನೋ ಒಂದು ಮಾಡ್ತಾ ಇರ್ತಾನೆ ಚಿಕ್ಕಪ್ಪತ್ತಿ ಮನೇಲಿ. ಮಗಳು ಏನೋ ಅಂತ ಇದೆ ಮಾಡ್ತಾ ಇರ್ತಾಳೆ ಮನೇಲಿ. ಮಕ್ಕಳು ನೋಡಿಕೊಂಡು ಜೊತೆಗೆ ಮನೆ ಕೆಲಸ ಮಾಡಿಕೊಂಡು ಎಲ್ಲ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ವಿಡಿಯೋಗಳು ಮಾಡೋಕ್ಕಿಂತ ವಿಡಿಯೋ ಎಡಿಟ್ ಮಾಡೋದಿದೆಯಲ್ಲ, ಅದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ವಿಡಿಯೋ ಮಾಡ್ತಾ ಆಮೇಲೆ ಆದಷ್ಟು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವತ್ತು ಗುರುವಾರ, ಸೊ ರಾಯರ ವಾರ ವಿಡಿಯೋ ಮತ್ತೆ ಆಫ್ಟರ್ ಲಾಂಗ್ ಟೈಮ್ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇನ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅಟ್ಲೀಸ್ಟು ವೀಕ್ಲಿ 5 ವಿಡಿಯೋ ಮಾಡೋಕ್ಕಾದ್ರೂ ಖಂಡಿತ ಟ್ರೈ ಮಾಡ್ತೀನಿ, ಇಲ್ಲ ಅಂತ ಅಲ್ಲ. ಈ ಗ್ಯಾಪಲ್ಲಿ ನಾನು ವಿಡಿಯೋ ಸ್ಟಾಪ್ ಮಾಡಿದ್ದ ಗ್ಯಾಪಲ್ಲಿ ಕೆಲವೊಂದು ಬದಲಾವಣೆಗಳು ಖಂಡಿತ ಆಗಿದೆ. ಮನೇಲಾಗಿರ್ಬೋದು ಅಥವಾ ಲೈಫಲ್ಲಾಗಿರ್ಬೋದು, ಖಂಡಿತ ನಾವು ತುಂಬ ಚೇಂಜಸ್ ಆಗಿದೆ. ಸೊ ಆವಾಗ ನನಗೆ ವಿಡಿಯೋ ಮಾಡಬೇಕಾದ್ರೆ ತುಂಬ ಏನೋ ಒಂಥರ ಬೇಜಾರಾಗೋದು. ಅಂದರೆ ವಿಡಿಯೋ ಮಾಡೋಕ್ಕೆ ಆಸೆ ಇತ್ತು, ಇಲ್ಲ ಅಂತ ಅಲ್ಲ, ಬಟ್ ಮನೇಲಿ ಏನೋ ಒಂಥರ ನೆಮ್ಮದಿ ಇರಲಿಲ್ಲ. ಏನೋ ಸಣ್ಣ ಪುಟ್ಟ ವಿಷಯ ಗಲಾಟೆಗಳಾಗೋದಾಗ್ಬೋದು, ಅಥವಾ ಮಗುವಿಗೆ ಹೆಲ್ತ್ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ನನಗೆ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು. ಹೀಗೆ ಏನಾದರೂ ಒಂದು ಸಮಸ್ಯೆ ಇರ್ತಾಯಿತ್ತು. ಬಟ್ ಇತ್ತೀಚೆಗೆ ಸ್ವಲ್ಪ ಪರವಾಗಿಲ್ಲ, ಎಲ್ಲ ಸ್ವಲ್ಪ ಕಂಟ್ರೋಲ್ ಆಗಿದೆ. ಇನ್ಮೇಲೆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮನೇಲಿ ನನಗೂ ನಮ್ಮ ಮನೇಲಿ ವಿಡಿಯೋಗಳು ಮಾಡೋಕ್ಕೆ ನಮ್ಮ ಯಜಮಾನ್ರಾಗಲಿ ಅಥವಾ ನನ್ನ ಮಗಳಾಗಲಿ ಮಾಡು ಅಂತಾರೆ, ಬಟ್ ಅವರು ವಿಡಿಯೋ ಮಾಡೋಕ್ಕೆ ಹೆಲ್ಪ್ ಮಾಡಲ್ಲ. ಎಲ್ಲಾದರೂ ಹೋದಾಗ, ಹೊರಗಡೆ ಎಲ್ಲಾದರೂ ಔಟ್ಸೈಡ್ ಎಲ್ಲಾದರೂ ಹೋದಾಗ ವಿಡಿಯೋಗಳು ಮಾಡಿಕೊಡಿ ಅಂತ ನಾನು ಏನಾರ ಕೇಳಿದಾಗ ಒಂಥರ, ಅಂದರೆ ಫಸ್ಟ್ ಟೈಮ್ ಅಲ್ವಾ ವಿಡಿಯೋ ಮಾಡ್ತಾ ಇರೋದು. ಸೊ ಯಾರಾದರೂ ಏನಾರು ಅನ್ಕೋತಾರೇನೋ, ಅಲ್ಲೆಲ್ಲ ವಿಡಿಯೋ ಮಾಡ್ಬೇಕಾರೆ ಏನು ಅನ್ಕೋತಾರೋ ಏನೋ, ಆ ಥರ ಇದು ಮಾಡ್ತಾರೆ. ನಾನೇ ವಿಡಿಯೋ ಮಾಡಬೇಕಾಗುತ್ತೆ. ಮಗು ಇಟ್ಕೊಂಡು ವಿಡಿಯೋ ಮಾಡೋದು ಸ್ವಲ್ಪ ಕಷ್ಟನೇ. ಆದಷ್ಟು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವತ್ತು ಗುರುವಾರ, ಆವಾಗಲೇ ಹೇಳಿದೆ, ಆವಾಗಲೇ ಸುಮಾರು ಸರಿ ಹೇಳ್ಬಿಟ್ಟೆ, 3-4 ಸರಿ ಗುರುವಾರ ಅಂತ. ಮನೇಲಿ ವಾರ ಮಾಡಬೇಕು. ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಈಗ ತಾನೇ ಜಸ್ಟ್ ಪಾತ್ರೆ ತೊಳೆದೆ.
ಪಾತ್ರೆ ಎಲ್ಲ ತೊಳೆದಾಯಿತು, ಎಲ್ಲ ಜೋಡಿಸ್ತಾ ಇದ್ದೀನಿ. ನೈಟ್ ತೊಳೆದಿರಲಿಲ್ಲ, ಸ್ವಲ್ಪ ಜಾಸ್ತಿನೇ ಇತ್ತು ಪಾತ್ರೆ. ನಾನು ಇದು ವಿಡಿಯೋ ಮಾಡಾದ್ಮೇಲೆ ನೋಡಿದೆ, ಫಸ್ಟೇ ನೋಡಲಿಲ್ಲ. ವಿಡಿಯೋ ಎಡಿಟ್ ಮಾಡ್ಬೇಕಾದ್ರೆ ಅಬ್ಸರ್ವ್ ಮಾಡಿದೆ. ನಾನು ಮಾತಾಡಬೇಕಾದ್ರೆ ನೀರು ಆನ್ ಮಾಡಿ ಪಾತ್ರೆ ತೊಳಿತಾ ಇದ್ನಲ್ಲ, ಹಾಗಾಗಿ ನೀರಿಂದು ಸೌಂಡ್, ತುಂಬ ನೀರು ಸೌಂಡ್ ಬಂದಿದೆ. ಬಟ್ ಮತ್ತೆ ತಿರ್ಗಿ ಅದನ್ನು ವಿಡಿಯೋ ಮಾಡೋಕ್ಕಾಗಲ್ಲ, ಆಲ್ರೆಡಿ ವಿಡಿಯೋ ಮಾಡಿಬಿಟ್ಟಿದೆ. ಹಾಗಾಗಿ ಅದನ್ನು ಸರಿ ಮಾಡೋಕ್ಕಾಗಲ್ಲ, ಇಲ್ಲ ಫೋನು ಮ್ಯೂಟ್ ಮಾಡಬೇಕಾಗುತ್ತೆ. ಅದಕ್ಕೆ ಅದನ್ನು ಹಾಗೆ ಅಪ್ಲೋಡ್ ಮಾಡಿದ್ದೀನಿ. ಆಮೇಲೆ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಸಂಜೆ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಪಾಪುನ ಮತ್ತೆ ಕೈ ಕೊಟ್ಟು ಕಳಿಸಿದ್ದೀನಿ. ಮನೆ ಕ್ಲೀನ್ ಮಾಡಬೇಕು ಅನ್ನೋ ಕಾರಣಕ್ಕೆ ಕೊಟ್ಟು ಕಳಿಸಿದ್ದೀನಿ. ಎಲ್ಲ ಪಾತ್ರೆ ತೊಳೆದಿದ್ದೀನಿ, ಬಟ್ ಇನ್ನೂ ಜೋಡಿಸಿಲ್ಲ. ಪಾತ್ರೆ ಎಲ್ಲ ಜೋಡಿಸ್ಬೇಕು, ಮನೆ ಒರೆಸ್ಬೇಕು, ಕಸ ಗುಡಿಸಿದ್ದೀನಿ. ಇನ್ನು ಪೂಜೆಗೆಲ್ಲ ರೆಡಿ ಮಾಡ್ಕೊಬೇಕು. ಎಲ್ಲ ಹೂವು ಎಲ್ಲ ತಂದಿಟ್ಟಿದ್ದೀನಿ. ಪೂಜೆದು ಕಳಿಸೋದೆಲ್ಲ ತೆಗೆದು ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಬೇಕು. ನನ್ನ ಮಗ ಇಲ್ಲಾಂದರೆ ಆದಷ್ಟು ಬೇಗ ಮಾಡ್ಕೊಂಬಿಡ್ಬೋದು. ನನ್ನ ಮಗ ಇದು ಸ್ವಲ್ಪ ಕಷ್ಟ. ನೋಡಿರಿ ನನ್ನ ಮಗನ ರಥ ಮಂಚದ ಮೇಲೆ ಇಟ್ಬಿಟ್ಟು ಹೋಗೋನೆ. ನೋಡಿ, ಅಲ್ಲಿ ಬಾಲು, ಆಟ ಸಾಮಾನು ಎಲ್ಲ ನಿಲ್ಬೇಕಾದ್ರೆ ಅಲ್ಲೆಲ್ಲ ಆಡ್ತಾ ಇರ್ತಾನೆ. ಇವಾಗ ಕೆಲಸ ಒಂದೊಂದೇ ಸ್ಟಾರ್ಟ್ ಮಾಡ್ಕೋತೀನಿ. ಏನಾಯಿತು ಗೊತ್ತಾ, ಇವಾಗ ಸ್ವಲ್ಪ ತಿದ್ದಿದ್ರೆ ಟಿ ವಿದು ಕೆಳಗಡೆ ಬಿದ್ದು ಟಿ ವಿ ಎಲ್ಲ ಒಡೆದೋಗ್ತಾಯಿತ್ತು. ಇದೆಯಲ್ಲ ಸ್ವಲ್ಪ ಇದನ್ನು ಇದಕ್ಕೆ ಹಾಕ್ಬಿಟ್ಟು ಇಲ್ಲಿಟ್ಟಿದೆ, ಈ ಥರ ಇಲ್ಲಿಟ್ಟಿದೆ. ಬಟ್ ಮಳೆ ಹೊಡಿಬಾರ್ದು ಅಂತ ಹೇಳ್ತಾರೆ ಓನರು. ಸೊ ಹಾಗಾಗಿ ಈ ಥರ ಸ್ಟಿಕ್ಕರ್ ಬರುತ್ತಲ್ಲ, ಈ ಥರ ಸ್ಟಿಕ್ಕರ್ಗೆ ಹಾಕಿ ಅಂಟಿಸಿದ್ದೆ ಇಲ್ಲಿ. ನಾನು ಒಳಗಡೆ ಪಾತ್ರೆ ತೊಳಿತಾ ಇದ್ದೀನಿ, ಅಂತ ಕೆಳಗಡೆ ಬಿದ್ದೋಯ್ತು. ಇದು ಬಿದ್ದಿದ ತಕ್ಷಣ ಈ ಸ್ವಿಚ್ಚು, ಇದು ಸಪ್ರೇಸರು, ಇದು ಮತ್ತು ಇದು ಲೈಟ್ ಕಲೆಕ್ಷನ್, ಇದು ಮತ್ತು ಟಿ ವಿ ಮೇಲೆ ಇದೆಲ್ಲ ಕೇಬಲ್ದು ಸೆಟಪ್ ಬಾಕ್ಸು ಫುಲ್ ಎಲ್ಲ ಕೆಳಗಡೆ ಬಿದ್ದೋಯ್ತು. ಸದ್ಯ ಯಾವುದೂ ಹೊಡೆದೋಗಿದ್ರೆ ಮನೇಲಿ ಫುಲ್ ಕ್ಲಾಸ್ ಆಗೋದು. ಇಲ್ಲಿ ಏನಾಗಿದೆ ನಮ್ಮ ಮನೇಲಿ ಪ್ರಾಬ್ಲಮ್ಮು ಅಂತಂದರೆ, ಸ್ವಿಚ್ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಕಲೆಕ್ಷನ್ನು, ಇಲ್ಲಿ ಕೊಟ್ಟಿದ್ದಾರೆ ಟಿ ವಿ ಕಲೆಕ್ಷನ್ ಸ್ವಿಚ್ಚು. ಅಂದರೆ ಇಲ್ಲಿ ಪ್ಲೇಸ್ ಕಮ್ಮಿ ಇದೆ, ಜಾಗ ತುಂಬ ಚಿಕ್ಕದಾಗಿದೆ. ಇಲ್ಲಿ ಟಿ ವಿ ಆಗಲ್ಲ, ಟಿ ವಿ ಸ್ವಲ್ಪ ದೊಡ್ಡದಾಗಿದೆ ಟಿ ವಿ. ಅದಕ್ಕೆ ಟಿ ವಿಲಿ ಹಾಕಿದ್ದೀವಿ. ಇಲ್ಲೊಂದು ಕೊಟ್ಟಿಲ್ಲ, ಸ್ವಿಚ್ಚೇ ಇಲ್ಲ ಇಲ್ಲಿ. ಹಂಗಾಗಿ ಇಲ್ಲಿಂದ ಕಲೆಕ್ಷನ್ ತೊಗೊಂಡಿದ್ದೀವಿ. ಹೆಂಗೆ ಹೋಗ್ಬಿಟ್ಟೈತೆ. ಮಳೆ ಬೇರೆ ಹೊಡೆಯೋಂಗಿಲ್ಲ ಅಂತ ಹೇಳಿದರು. ನಾನದು ಸ್ಟಿಕ್ಕರ್ ಥರ ಹಾಕಿ ಅಂಟಿಸಿದೆ. ಬಟ್ ನೆನ್ನೆ ಹಾಕಿದ್ದಿದ್ದು ನಾನು, ಒನ್ ಡೇ ಫುಲ್ಲು ಬಂದಿದೆ, ಇವತ್ತು ಬಿದ್ದೋಯ್ತು. ಇವಾಗ ಅದಕ್ಕೇನಾದರೂ ಆಲ್ಟ್ರ್ ಮಾಡಬೇಕು. ಸದ್ಯ ಹೊಡೆದೋಗಿದ್ರೆ ನಮ್ಮ ಮನೇಲಿ ಬಂದು ಫುಲ್ಲು ಗ್ಲಾಸ್ ಆಯ್ತಾಯಿತ್ತು. ಜಸ್ಟ್ ಮಿಸ್ಸು. ಏನಾದರೂ ಮಾಡಬೇಕಂದ್ರೆ ಏನಾದರೂ ಒಂದು ಅಡೆತಡೆಗಳು ಆಯ್ತಾನೆ ಇರ್ತವೆ. 3:30 ಇಲ್ಲ 5:30 ಅಷ್ಟೊತ್ತಿಗೆ ಮಗಳು ಬಂದುಬಿಡ್ತಾಳೆ. ಅಂದರೆ ಒಂದೊಂದ್ಸಲಿ ಸ್ಪೆಷಲ್ ಕ್ಲಾಸ್ ಇರುತ್ತೆ, ಒಂದೊಂದ್ಸಲಿ ಇರಲ್ಲ. ಅಷ್ಟರಲ್ಲಿ ಅವಳು ಬರೋಷ್ಟಕ್ಕೆ ಬೇಗ ಕೆಲಸ ಮುಗಿಸ್ಕೊಂಬಿಟ್ರೆ ಅವಳಿಗೂ ಸ್ವಲ್ಪ ಓದಿಸ್ಕೊಡೋಕ್ಕೆಲ್ಲ ಆರಾಮಾಗುತ್ತೆ. ಮತ್ತು ಅವಳು ಬಂದರೆ ತಿನ್ನೋಕ್ಕೆ ಅದು ಮಾಡಿಕೊಡು ಇದು ಮಾಡಿಕೊಡು ಅಂತ ಕೇಳ್ತಾ ಇರ್ತಾಳೆ. ಮಗ ಅವಳು ಇಬ್ಬರು ಆಟ ಆಡ್ಕೊಂಡು ಕಿರ್ಚಾಡ್ಕೊಂಡು ತೀಟೆ ಮಾಡ್ತಾನೆ ಇರ್ತಾರೆ. ಅವ್ರನ್ನ ನೋಡ್ಕೊಳ್ಳೋದೇ ಟೈಮ್ ಆಗೋಗ್ಬಿಡುತ್ತೆ. ಹಾಗಾಗಿ ಅವಳು ಬರೋಷ್ಟಕ್ಕೆ ಬೇಗ ಕೆಲಸ ಮುಗಿಸ್ಕೊಂಬಿಟ್ರೆ ನನಗೂ ಒಳ್ಳೆಯದು ಅಂತ ಹೇಳ್ಬಿಟ್ಟು ಕಸ ಗುಡಿಸಿ ಮನೆ ಒರೆಸ್ತಾಯಿದ್ದೀನಿ. ಪಾತ್ರೆ ಎಲ್ಲ ಫಸ್ಟೇ ತೊಳೆದ್ಬಿಟ್ಟೆ. ಪಾತ್ರೆ ತೊಳೆದು ಎಲ್ಲ ಜೋಡಿಸಿ ನೀಟಾಗಿ ಅಡುಗೆ ಮನೆ ಎಲ್ಲ ನೀಟ್ ಮಾಡಾಯಿತು. ಇವಾಗ ಮನೆಯೂ ಸಹ ಒರೆಸಾಯಿತು. ಅಂದರೆ ಬಟ್ಟೆ ಒಗಿಬೇಕಾಗಿತ್ತು, ಒಂದು ಸ್ವಲ್ಪ ಬಟ್ಟೆ ಇತ್ತು, ಮೊನ್ನೆ ಒಗೆದಿದ್ದೆ. ಆದರೆ ಇನ್ನೊಂದು ಸ್ವಲ್ಪ ಬಟ್ಟೆ ಇತ್ತು, ಒಗ್ಕೊಳ್ಳೋಣ ಬಿಡು, ನಾಳೆ ಇವತ್ತು ವಾರ ಮಾಡಬೇಕಲ್ವ ಅಂದ್ಬಿಟ್ಟು ಬೇಡ ಅಂತ ಹೇಳಿಬಿಟ್ಟು ಹಂಗೆ ಎತ್ತಿಟ್ಟೆ. ಸೊ ಮನೆ ಅಂದರೆ ಕೆಲಸ ಇದ್ದಿದೆ, ತುಂಬ ಕೆಲಸ ಇದ್ದೇ ಇರುತ್ತೆ. ಒಂದು ಆಯ್ತಾಯಿದ್ದಂಗೆ ಒಂದು ಸ್ಟಾರ್ಟ್ ಆಯ್ತಾ ಇರುತ್ತೆ. ಪಾಪು ಇವತ್ತು ಅತ್ತೆ ಮನೆಗೆ ಕೊಟ್ಟು ಕಳಿಸಿರೋದ್ರಿಂದ ಬೇಗ ಕೆಲಸ ಮಾಡ್ಕೊಳಕ್ಕಾಯಿತು. ಬೇಗ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಇದು ಸಂಜೆ ನೋಡಿ ದೀಪ ಹಚ್ಚಿದ್ದೀನಿ. ಬಾಗಿಲು ಎಲ್ಲ ಕರ್ಪೂರ ಹಚ್ಚಿ ದೀಪ ಎಲ್ಲ ಹಚ್ಚಿ, ಅಂದರೆ ವಾರ ಮುಗೀತು, ಪೂಜೆ ಎಲ್ಲ ಮುಗಿಸ್ದೆ. ಪೂಜೆ ಮುಗಿಸಿದ್ಮೇಲೆ ಹಾಗೆ ಇರಲಿ ಅಂತ ಚಿಕ್ಕದೊಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ಇನ್ಮೇಲೆ ಆದಷ್ಟು ವಿಡಿಯೋ ಮಾಡ್ತೀನಿ, ದಯವಿಟ್ಟು ಸಪೋರ್ಟ್ ಮಾಡಿ. ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಮೇಲೆ ಖಂಡಿತ ಬರೀ ಈ ಥರ ವಿಡಿಯೋಗಳೇ ಅಲ್ಲ, ಆದಷ್ಟು ಒಳ್ಳೊಳ್ಳೆ ವಿಡಿಯೋಗಳು ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಔಟ್ಸೈಡ್ ಹೋದಾಗ ಅಲ್ಲೂ ಸಹ ವಿಡಿಯೋಗಳು ಮಾಡ್ತೀನಿ, ಟೆಂಪಲ್ಗಳ ವಿಡಿಯೋಗಳು ಮಾಡ್ತೀನಿ.
ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಎದಳ ಮುಚ್ಚಿ ಬಿಡು ತಟ್ಟೆನಾ ಚಿನ್ನ ತಟ್ಟೆ ಬಿಡು.